ಕಲೆಯನ್ನು ಪ್ರೀತಿಸುವವರಿಗೆ, ಗೌರವಿಸುವವರಿಗೆ, ಪೂಜಿಸುವವರಿಗೆ ಕಲಾ ಸರಸ್ವತಿ ಖಂಡಿತ ಒಲಿಯುತ್ತಾಳೆ ಎಂಬುದಕ್ಕೆ ನಮ್ಮ ಇಂದಿನ ಕಾರ್ಯಕ್ರಮವಾದ ಸಾಧಕರು ಸಾಕ್ಷಿಯಾಗಿದ್ದಾರೆ. ನೀಲನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ದೊಡ್ಡಯ್ಯ ಮತ್ತು ಶಿವಮ್ಮರವರ ಪುತ್ರನಾಗಿ ಜನಿಸಿದ ಇವರು ವೃತ್ತಿಯಲ್ಲಿ ಶಿಕ್ಷಕರು. ಆದರೆ ಇವರ ಕೀರ್ತಿ ಅಪಾರವಾದುದು. ಹಳ್ಳಿ ಸೊಗಡಿನ ಜಾನಪದ ಕಲೆಯನ್ನು ಪ್ರೀತಿಸುವುದರ ಜೊತೆಗೆ ಪೌರಾಣಿಕ ನಾಟಕಗಳನ್ನು ಲೀಲಾಜಾಲವಾಗಿ ಅಭಿನಯಿಸುವ ಅಭಿನಯ ಚಕ್ರವರ್ತಿ. 2022-23ನೇ ಸಾಲಿನಲ್ಲಿ ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಇವರು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವಾದ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಸಾಧಕ, ನಮ್ಮ ನೆಚ್ಚಿನ ಶಿಕ್ಷಕ ವಾಸುದೇವ ಡಿ ರವರು. ತನ್ನ ಪ್ರತಿಯೊಂದು ಕಾರ್ಯದಲ್ಲೂ ತಾಯಿಯ ಆಶೀರ್ವಾದ ಪಡೆದು ಮುನ್ನುಗ್ಗುವ ಇವರು ತಾಯಿಯ ಆಶೀರ್ವಾದದಿಂದ ಎಲ್ಲಾ ಕೆಲಸ ಕಾರ್ಯದಲ್ಲೂ ಜಯಶೀಲರಾಗಿದ್ದಾರೆ. ಹಲವಾರು ಜಾನಪದ ಗೀತೆಗಳನ್ನು ಹಾಡಿ ಸುಮಾರು 55ಕ್ಕೂ ಹೆಚ್ಚು ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸಿ ಭಕ್ತ ಪ್ರಹ್ಲಾದ ಎಂಬ ಪೌರಾಣಿಕ ನಾಟಕದಲ್ಲಿ ಹಿರಣ್ಯಕಶ್ಯಪುವಿನ ಪಾತ್ರಕ್ಕೆ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡ ನಟ ಸಾರ್ವಭೌಮ ನಮ್ಮ ವಾಸುದೇವರವರು. ಇಷ್ಟೇ ಅಲ್ಲದೆ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ ಇವರು ರಾಜು ಕನ್ನಡ ಮೀಡಿಯಂ ಎಂಬ ಚಿತ್ರದಲ್ಲಿ ಸಹ ನಟರಾಗಿ ನಟಿಸಿ ಬೆಳ್ಳಿ ಪರದೆಯ ಮೇಲೂ ಸಹ ತನ್ನ ನಟನೆಯ ಛಾಪು ಮೂಡಿಸಿದ್ದಾರೆ. ಚೈತನ್ಯ ಎಂಬ ಕಿರು ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯಿಸಿ ಎಲ್ಲರ ಮನ ಗೆದ್ದಿರುವ ನಮ್ಮ ವಾಸುದೇವರವರು ಸಾಮಾಜಿಕ ಕಾರ್ಯದಲ್ಲೂ ಸಹ ಮುಂಚೂಣಿಯಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಶಿಕ್ಷಣ, ಜಾನಪದ ಕಲೆಗಳು, ಪೌರಾಣಿಕ ನಾಟಕಗಳು, ಸಾಮಾಜಿಕ ಕಾರ್ಯಗಳಲ್ಲೂ ತೊಡಗಿಕೊಂಡಿರುವ ಇವರು ಅತಿ ಹೆಚ್ಚಾಗಿ ಕೃಷಿಯನ್ನು ಇಷ್ಟಪಡುತ್ತಾರೆ. ತನ್ನ ಅಮೂಲ್ಯವಾದ ಕ್ಷಣಗಳನ್ನು ಹೆಚ್ಚಾಗಿ ತನ್ನ ಜಮೀನಿನಲ್ಲೇ ಕಳೆಯುತ್ತಾರೆ. ಹಲವಾರು ಮಿಶ್ರ ಬೆಳೆಗಳನ್ನು ಇವರ ತೋಟದಲ್ಲಿ ನಾವು ಕಣ್ತುಂಬಿಕೊಳ್ಳಬಹುದು. ತನ್ನ ಗುರುಗಳಾದ ಎಂ ಮಹಾದೇವ್ ರವರೆಂದರೆ ಅಪಾರ ಪ್ರೀತಿಸುವ ಇವರು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಹಾಜರಾತಿಗಳನ್ನು ಒಳಗೊಂಡ ಅನುದಾನಿತ ಶಾಲೆಯಾದ ಆಲೂರು ತಾಲೂಕಿನ ಕಲ್ವೀರ್ ಪ್ರೌಢಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ನೆಚ್ಚಿನ ಗುರುಗಳಾಗಿ ಎಲ್ಲಾ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಮನಗೆದ್ದಿದ್ದಾರೆ. ನಮ್ಮ ನಾಡ ಕಲೆ ಸಂಸ್ಕೃತಿಯನ್ನು ಉಳಿಸುತ್ತಿರುವ ವಾಸುದೇವ ಡಿ ರವರು ನಮ್ಮ ನಾಡಿನ ಹೆಮ್ಮೆಯ ಪುತ್ರರಾಗಿದ್ದಾರೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶಾಂತ ನಿರ್ವಾಗಿಲು. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ಶಿಕ್ಷಕರು ಹಾಗೆ ರಂಗಭೂಮಿ ಕಲಾವಿದರು ನಮ್ಮ ಜೊತೆ ಇವತ್ತು ತಮ್ಮ ವಾಹಿನಿ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ತಮ್ಮ ಕಿರುಪರಿಚಯ ಮಾಡ್ತೀವಿ ಸರ್. ನಾನು ವಾಸುದೇವ್ ಡಿ ಅಂತ. ನಮ್ಮ ತಂದೆ ಡಿ ದೊಡ್ಡಯ್ಯನವರು ನವಿಲಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದೀವಿ. ಶಿಕ್ಷಕ ವೃತ್ತಿಯನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ರಂಗಭೂಮಿ, ಸಮಾಜ ಸೇವೆ ಇತ್ಯಾದಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಸರ್, ನಿಮ್ಮ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ. ನಂದು ಪ್ರಾಥಮಿಕ ಶಿಕ್ಷಣ ಇಲ್ಲೇ ಮಠದಕೊಪ್ಪಲು ಅನ್ನೋದ್ರಲ್ಲಿ 1 to 4th ಪ್ರಾಥಮಿಕ ಶಿಕ್ಷಣ ಆಯಿತು. ಇನ್ನು ಮಾಧ್ಯಮಿಕ ಶಿಕ್ಷಣ ಇಲ್ಲಿಂದ ರಾಯರಕೊಪ್ಪಲಲ್ಲಿ ನಂದಾಯಿತು. ಇನ್ನು ಪ್ರೌಢ ಶಿಕ್ಷಣ ಮತ್ತು PU ಶಿಕ್ಷಣ ಆಲೂರಿನಲ್ಲಾಯಿತು. ಪದವಿ ಶಿಕ್ಷಣ ಹಾಸನದಲ್ಲಾಯಿತು ಕಲಾ ಕಾಲೇಜಲ್ಲಿ. ನಂತರ ನಂದು B.Ed ತರಬೇತಿ ಸಕಲೇಶ್ಪುರದಲ್ಲಿ B.Ed ಕಾಲೇಜಲ್ಲಿ ಆಯಿತು. ಸರ್, ನಿಮ್ಮ ಕುಟುಂಬದ ಬಗ್ಗೆ ನಮ್ದು ಬಹಳ ಸರಳವಾದಂತಹ ಸುಖಿ ಕುಟುಂಬ. ನಮ್ದು ನಮ್ಮ ತಂದೆ, ನಮ್ಮ ತಾಯಿ, ನನಗೆ 4 ಜನ ತಂಗಿಯರು. ಮತ್ತೆ ನಾನು ಮದುವೆ ಆದ್ಮೇಲೆ ನನಗೆ 2 ಜನ ಮಕ್ಕಳಿದ್ದಾರೆ. ಮಗ MBBS ಓದಿ MD ಮಾಡಿ ಒಂದ್ ಕಡೆ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಮಗಳು ಮೈಸೂರಿನಲ್ಲಿ ಯುವರಾಜ ಕಾಲೇಜ್ನಲ್ಲಿ BSc ಪದವಿ ಮಾಡ್ತಿದ್ದಾನೆ. ನನ್ನ ವೃತ್ತಿ ಬಹಳ ಗೌರವಪೂರ್ವಕ ಇರತಕ್ಕಂಥ, ಸಮಾಜದಲ್ಲಿ ಗೌರವಿಸ್ತಕ್ಕಂಥ ವೃತ್ತಿ ಶಿಕ್ಷಕರು. ಸರ್, ನಿಮ್ಮ ಈ ಶಿಕ್ಷಕರ ವೃತ್ತಿಯ ಜೊತೆಗೆ ನೀವು ರಂಗಭೂಮಿಯಲ್ಲಿ ತುಂಬಾ ನೀವು ಹೆಸರು ಮಾಡಿದ್ದೀರಾ. ಯಾವ ರೀತಿ ಆಸಕ್ತಿ ಬಂತು ಸರ್ ರಂಗಭೂಮಿ? ನೋಡಿ, ನಮ್ಗೆ ಹಳ್ಳಿಗಾಡು ಪ್ರದೇಶದ ವಾಸಿಗಳಾದ್ರಿಂದ ಬಾಲ್ಯದಿಂದಲೇ ನಮ್ಗೆ ನಮ್ಮ ತಂದೆ ತಾಯಿಗಳು, ನಮ್ಮ ತಾಯಿನೂ ಕೂಡ ಜಾನಪದ ಕಲಾವಿದೆ ಆಗಿದ್ದಂಥವ್ರು. ನಮ್ಮ ತಂದೆ ರಂಗಭೂಮಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಿದ್ದಂಥವ್ರು. ಜೊತೆಗೆ ಏನಾಗ್ತಿತ್ತು ಅಂದ್ರೆ ನಮ್ಮನ್ನ ಈ ಹಳ್ಳಿಗಳಲ್ಲಿ ಅಲ್ಲಲ್ಲೇ ರಂಗ ಪ್ರದರ್ಶನಗಳು ನಡೀತಿದ್ವು, ರಂಗಭೂಮಿಯ ನಾಟಕಗಳು ನಡೆಯವು. ಅಲ್ಲಿ ನಮ್ಮನ್ನ ನಮ್ಮ ತಂದೆ ತಾಯಿಗಳು ಕರ್ಕೊಂಡು ಹೋಗೋರು. ಆಗ ಅಲ್ಲಿ ನಡೀತಿದ್ದಂತ ನಾಟಕದ ಪ್ರದರ್ಶನ ನೋಡಿ ನಮಗೂ ಈ ಅಭಿನಯ ಮಾಡುವಂತ ಒಂದು ಸಂದರ್ಭ ನಮಗೆ ಬಂದ್ರೆ ಸಂತೋಷ ಅಂತ ಹೇಳ್ಬಿಟ್ಟು ಬಾಲ್ಯದಲ್ಲಿಯೇ ನಾನು ನಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದಲ್ಲಿ ನಾನು ಈ ಸಾಮಾಜಿಕ ಕೆಲವು ನಾಟಕಗಳನ್ನ ಶಾಲೆಯಲ್ಲಿ ಮಾಡಿಸೋರು. ಅಲ್ಲಿಂದನೇ ನಾನು ನನ್ನ
ನನ್ನ ಅಭಿನಯ ಕಲೆಯನ್ನ ಕಲ್ತ್ಕೊಂಡು ಬಂದೆ. ನಂತರ ಈ ರಂಗಭೂಮಿ ನನಗೆ ಆಕರ್ಷಣೆ ಆಯ್ತು. ಹಾಗಾಗಿ ಮೊಟ್ಟ ಮೊದಲಿಗೆ ನಾನು ಭಕ್ತ ಪ್ರಹ್ಲಾದ ಪೌರಾಣಿಕ ನಾಟಕದಲ್ಲಿ ಹಿರಣ್ಯಕಶಿಪು ಪಾತ್ರವನ್ನ ಮಾಡಿ, ನಂತರ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ದೀನಿ, ಮತ್ತೆ ಕೃಷ್ಣನ್ ಪಾತ್ರ ಮಾಡಿದ್ದೀನಿ, ರಾಮಾಯಣದಲ್ಲಿ ಭರತನ್ ಪಾತ್ರ ಮಾಡಿದ್ದೀನಿ, ಲಕ್ಷ್ಮಣನ್ ಪಾತ್ರ ಮಾಡಿದ್ದೀನಿ. ಹೀಗೆ ಸುಮಾರು 55 ನಾಟಕಗಳಲ್ಲಿ, ರಂಗಭೂಮಿ ನಾಟಕಗಳಲ್ಲಿ ನಾನು ಇಲ್ಲಿಯ ತನಕ ಮಾಡಿದ್ದೀನಿ. ಅದರಲ್ಲಿ ತುಂಬಾ ಇಷ್ಟವಾದದ್ದು ಯಾವುದು? ನನಗೆ ತುಂಬಾ ಇಷ್ಟವಾದಂತ ನಾಟಕ ಭಕ್ತ ಪ್ರಹ್ಲಾದ ಮತ್ತು ಪಾತ್ರ ಹಿರಣ್ಯಕಶಿಪು. ಈ ಕನ್ನಡ ಚಿತ್ರರಂಗದ ಮೇರು ನಟರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿದಂತ ಪಾತ್ರ ನನಗೆ ತುಂಬಾ ಇಷ್ಟ ಆಯ್ತು. ಅದು ಭಕ್ತ ಪ್ರಹ್ಲಾದ. ಅದನ್ನ ನಾನು ತುಂಬಾ ಚೆನ್ನಾಗಿ ಅಭಿನಯವನ್ನು ಮಾಡ್ತೀನಿ. ನಮ್ಮ ವೀಕ್ಷಕರಿಗೆ ನಿಮ್ಮ 2 ಡೈಲಾಗ್ಗಳನ್ನ ಹಾಗೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನೇ ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಳ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿಸಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯವನ್ನು ತುಂಬಿದೆ. ಅದಾವ ಶಕ್ತಿ ನನಗೆ ಸೋಲನ್ನು ತಂದು ಮುಖಭಂಗವನ್ನುಂಟು ಮಾಡಿದೆ. ಅವನೇ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವ ಹರಿ, ಮಾಯಾವಿ, ವಂಚಕಿ, ಮೋಸಗಾರ. ನನ್ನ ಮಗನ ಹೃದಯಂತಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನಬಂದಂತೆ ಆಡಿಸುತ್ತಿರುವೆಯ. ನಿನ್ನಲ್ಲಿ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ಗಂಡು ಗಲಿಯೇ ನೀನಾಗಿದ್ದರೆ ಬಾರೋ, ಬಂದು ನನ್ನೆದುರಿಗೆ ನಿಲ್ಲೋ. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ತುಂಬಾ ಅದ್ಭುತ ನಟನೆ ಸರ್. ಹಾಗೆ ನೀವು ಜಾನಪದ ಸಾಹಿತ್ಯದಲ್ಲೂ ಒಂದು ಹೆಸರು ಮಾಡ್ಕೊಂಡು ಒಂದು ಒಳ್ಳೆ ಆಸಕ್ತಿ ಯಾವ ರೀತಿ ಬಂತು ಸರ್ ಜಾನಪದ ಸಾಹಿತ್ಯ? ಇದು ನನ್ನ ವಿದ್ಯಾಭ್ಯಾಸ ದಿನಗಳಿಂದನೂ ಬಂದಂಥದ್ದು. ಜಾನಪದ ಗೀತೆಗಳನ್ನ ಕೇಳೋ ಅಭ್ಯಾಸ, ಹಾಡೋ ಅಭ್ಯಾಸ, ಹಾಗೇನೆ ಭಾವಗೀತೆಗಳನ್ನ ಕೇಳುವಂತ ಅಭ್ಯಾಸ, ಹಾಡುವಂತ ಅಭ್ಯಾಸ ಬಾಲ್ಯದಲ್ಲೇ ಬಂದಿತ್ತು. ನನಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ದೆ, ಬಹುಮಾನಗಳನ್ನು ಕೂಡ ತಗೊಳ್ತಿದ್ದೆ ವಿದ್ಯಾರ್ಥಿ ಜೀವನದಲ್ಲಿ. ನಮ್ಮ ವೀಕ್ಷಕರಿಗೆ ಏನಾದ್ರು ಒಂದು ಜಾನಪದ ಗೀತೆ ಒಂದು ಹಾಡ್ಬೋದು ಸರ್? ಹಾಡುವುದು, ಹಾಕ್ತೀನಿ, ಹೇಳಿ ಸರ್. ತಿಂಗಾಳು ಮುಳುಗಿದವೋ, ರಂಗೋಲೆ ಬೆಳಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲೆ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ಸರ್, ಇದ್ರ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿ ಹಾಗೆ ಶಿಕ್ಷಕರ ವೃತ್ತಿಯನ್ನು ನಿಭಾಯಿಸ್ತೀರಿ. ಯಾವ ರೀತಿ ಒಂದು ಅದ್ರ ಜೊತೆಗೆ ನೀವು ಸಮಾಜ ಸೇವೆಯಲ್ಲಿ ನೋಡಿ, ನಾನು ಪ್ರೌಢ ಶಿಕ್ಷಣ ಮಾಡುವಾಗ್ಲೇನೆ ಈ ದಲಿತ ಸಂಘರ್ಷ ಸಮಿತಿಯ ಒಂದು ಸಂಪರ್ಕ ನನಗಾಯ್ತು. ಹಾಗಾಗಿ ದಲಿತ ಸಂಘರ್ಷ ಸಮಿತಿನೇ ಸಾಮಾಜಿಕ ಸಂಘಟನೆ ಆಗಿದ್ದು, ಅದು ಸಮಾಜದ ಕೆಲವು ಅಂಕುಡೊಂಕುಗಳನ್ನು ತಿದ್ದುವಂತ ಒಂದು ಸಂಘಟನೆ ಆಗಿತ್ತು. ಅದರಿಂದ ಆಕರ್ಷಣಾದಂತ ನಾನು ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಸಾಮಾಜಿಕ ಅನೇಕ ಕಾರ್ಯಗಳನ್ನ, ಗ್ರಾಮಗಳಿಗೆ ಹೋಗಿ ವಿದ್ಯಾಭ್ಯಾಸದ ಮಹತ್ವ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸ್ಫೂರ್ತಿಯ ಆಗಿದ್ದಂಥವ್ರು ಬಾಲ್ಯದಿಂದಲೂ ಕೂಡ.
ಹಾಗಾಗಿ ಈ ಸಾಮಾಜಿಕ ಪಿಡುಗುಗಳನ್ನ ಹೋಗಲಾಡಿಸೋ ಕಡೆ ಮತ್ತೆ ಜನರನ್ನ ಏನು ನಾವು ಇನ್ಸ್ಪೈರ್ ಮಾಡೋದಿದೆಯಲ್ಲ, ಮತ್ತೆ ಅವ್ರನ್ನ ಎಚ್ಚರಗೊಳಿಸ್ತಕ್ಕಂಥದ್ದು, ಮುಖ್ಯ ವಾಹಿನಿಗೆ ಬರೋದಕ್ಕೆ ಏನು ಸಹಾಯ ಆಗಬೇಕು ಅದು ನಮ್ಮ ಈ ಸಾಮಾಜಿಕ ಒಂದು ಸೇವೆಯಿಂದ, ಸಾಮಾಜಿಕ ಕಾರ್ಯದಿಂದ ಆಗತ್ತೆ ಅಂತ ನನಗೆ ಅನಿಸ್ತು. ಹಾಗಾಗಿ ಆಲೂರಿನಲ್ಲಿ ನೇರ್ಲಿಕೆರೆ ಸಗನೈನವರು ಅಂತ ಮಾಸ್ಟರ್ ಇದ್ರು, ಹಾಸನದಲ್ಲಿ ತ್ಯಾಗಿ ಅವರಿದ್ರು. ಇವ್ರ ಒಡನಾಟ ನಮಗೆ ಆಗ್ಲೇ ಸಿಕ್ತು. ಹಾಗಾಗಿ ಸಾಮಾಜಿಕ ಸಂಘಟನೆ ಒಳಗಡೆ ಸೇರ್ಕೊಂಡು ಈ ಸಮಾಜ ಸೇವೆಯನ್ನ ಇವತ್ತು ಕೂಡ ನಾನು ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಇವತ್ತು ನಾನು ದಲಿತ ನೌಕರರ ಎಸ್ ನೌಕರರ ಒಕ್ಕೂಟದ ತಾಲೂಕು ಅಧ್ಯಕ್ಷನಾಗಿದ್ದೀನಿ. ಹಾಗೇನೆ ಹಿಂದೆನೂ ಕೂಡ ಜಿಲ್ಲಾ DSF ಅಂತ ಕರಿತಿದ್ರು ಅವರು, ದಲಿತ ವಿದ್ಯಾರ್ಥಿ ಫೆಡರೇಷನ್, ಅದರಲ್ಲೂ ಕೂಡ ನಾನು ಜಿಲ್ಲಾ ಸಂಚಾಲಕನಾಗಿದ್ದೆ. ಹಾಗಾಗಿ ವಿವಿಧ ಜವಾಬ್ದಾರಿಗಳನ್ನ ಈ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಿಮ್ಮ ಸಾಮಾಜಿಕ ಹೀಗೆ ಕಾರ್ಯವೈಖರಿ ಮುಂದುವರಲಿ. ಹಾಗೆ ಸರ್, ಹಾಗೆ ನೀವು ಶಿಕ್ಷಕರ ಜೊತೆಗೆ ನೀವು ಮನೆಯಲ್ಲಿ ತುಂಬಾ ಕೃಷಿ ಚೆನ್ನಾಗಿ ಮಾಡಿದಿರ ಅಂತ ನಾವು ನೋಡಿದ್ವಿ. ಕೃಷಿ ಬಗ್ಗೆ ಆಸಕ್ತಿ ಹೇಗೆ ಬಂತು ಸರ್? ನೋಡಿ, ನಮ್ಮ ತಂದೆ, ಮೂಲತಃ ನಮ್ಮ ಕುಟುಂಬ ಕೃಷಿ ಪ್ರಧಾನ ಕುಟುಂಬ. ನಮ್ಮ ತಂದೆ ಪಟ್ಟಂತ ಕಷ್ಟ ಇದೆಯಲ್ಲ, ಅದು ನಾನು ಕಣ್ಣಾರೆ ನೋಡಿದ್ದೆ. ತಂದೆಯವರ ನಮಗೆ ಸ್ಫೂರ್ತಿ. ಹಾಗಾಗಿ ನಾವು ಅವ್ರ ಜೊತೆನಲ್ಲೇ ಚಿಕ್ಕ ವಯಸ್ಸಿನಿಂದ ಈ ಹೊಲ ಗದ್ದೆಗಳಿಗೆ ಹೋಗೋದು, ಅವ್ರ ಹಿಂದೆ ನಾವು ಅವ್ರು ಆರುಳ್ತಾ ಇದ್ರೆ ಅವ್ರ ಹಿಂದ್ಗಡೆ ನಾವು ಹೋಗಿ ಅದನ್ನ ಕಲಿತಕ್ಕಂಥದ್ದು. ಹಾಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ನನಗೆ ಈ ಭೂಮಿ ಸಂಬಂಧ ಅಥವಾ ಈ ರೈತಾಪಿ ವರ್ಗದ ಜೀವನದ ಸಂಬಂಧ ನನಗೆ ಚಿಕ್ಕ ವಯಸ್ಸಿನಲ್ಲೇ ಬಂತು. ಹಾಗಾಗಿ ನನಗೆ ತುಂಬಾ ತೃಪ್ತಿ ಕೊಟ್ಟಿರ್ತಕ್ಕಂಥ ಉದ್ಯೋಗ ಅಂತಂದ್ರೆ ನನಗೆ ಶಿಕ್ಷಕ ವೃತ್ತಿಯ ಜೊತೆಗೆ ನನ್ನ ಕೃಷಿ ಕೂಡ. ಯಾಕೆಂದ್ರೆ ನಾನು ಬಂದ್ರೆ, ನಾನು ಬೆಳಗ್ಗೆ ಇರ್ಬೋದು ಸಂಜೆ ಇರ್ಬೋದು, ನನ್ನ ನೌಕರಿ ಮುಗಿಸ್ಕೊಂಡು ಬಂದ್ರೆ ನಾನು ಬೇರೆ ಎಲ್ಲೂ ಹೋಗೋದಿಲ್ಲ. ನನ್ನ ಜಮೀನಾಯ್ತು, ನಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥ ಪ್ರದೇಶದಲ್ಲೇ ನಾನು ನನ್ನ ಜೀವನವನ್ನು ಕಳೆಯುವುದು. ಸರ್, ತೋಟದಲ್ಲಿ ಯಾವೆಲ್ಲ ಮಿಶ್ರ ಬೆಳೆಗಳನ್ನು ಬೆಳೆದಿದೆ ಸರ್? ಮೊದಲೆಲ್ಲ ನಾವು ಇಲ್ಲಿ ರಾಗಿ, ಭತ್ತ, ಹೊಲ ಭತ್ತ ಇಂಥದನ್ನ ಬೆಳೀತಾ ಇದ್ವಿ. ಕೆಲವು ಸಂದರ್ಭದಲ್ಲಿ ನಾವು ಇಲ್ಲಿ ಹಿಪ್ಪನೇರಳೆ ಬೆಳೆದು ರೇಷ್ಮೆ ಕೃಷಿ ಕೂಡ ಮಾಡಿದ್ವಿ ನಮ್ಮ ತಂದೆ ಇದ್ದ ಕಾಲದಲ್ಲಿ. ಈಗ ಎಲ್ಲನೂ ಕೂಡ ನಾವು ಕಾಫಿ ಮತ್ತೆ ಮೆಣಸು ಮಾಡಿದ್ವಿ. ಅದರ ಜೊತೆಗೆ ನಾನು ಬಾಳೆ ಹಾಕಿದ್ದೀನಿ, ಮಾವಿದೆ, ತೆಂಗಿದೆ, ಸೀಬೆ ಇದೆ, ಹಾಗೇನೆ ಸಪೋಟ ಇದೆ, ಆಮೇಲೆ ವಿವಿಧ ರೀತಿಯ ಹಣ್ಣುಗಳಿದಾವೆ. ಈಗ ಚಕ್ಕೋತ ಇರ್ಬೋದು, ಮತ್ತೆ ನಮಗ್ ಬೇಕಂತ ನೇರಳು ನಾವು ತಿಂತಕ್ಕಂಥದ್ದು, ಮನೆಗೆ ಏನ್ ಬೇಕು ಎಲ್ಲ ಒಂದೊಂದು ಗಿಡನಾರು. ಆಮೇಲೆ ಬಟರ್ ಫ್ರೂಟ್ ಇದೆ. ಈ ತರದ ಗಿಡಗಳೆಲ್ಲ ಬೆಳ್ಕೊಂಡಿದ್ದೀವಿ. ನಿಮ್ಮ ಶಿಕ್ಷಕರ ವೃತ್ತಿಯಲ್ಲಿ ಅಲ್ಲಿ ಮಕ್ಕಳು ಯಾವ ರೀತಿ ನಿಮಗೆ ಹೊಂದಾಣಿಕೆ ಹಾಗೆ ಶಿಕ್ಷಕರು ನಿಮ್ಮ ನಾವು ಶಿಕ್ಷಕ ವೃತ್ತಿನಲ್ಲಿ ಇದೊಂದು ಸಾರ್ಥಕವಾದಂತಹ ಮತ್ತೆ ಮಹತ್ವಪೂರ್ಣವಾಗಿರ್ತಕ್ಕಂಥ ವೃತ್ತಿ ಅಂತ ನಾವು ಅನ್ಕೊಂಡಿದ್ದೀವಿ. ಕಾರಣ ಎಷ್ಟೇ, ನಾವು ಮನೆಗಿಂತ ಹೆಚ್ಚು ಕಾಲವನ್ನು ನಾವು ಶಾಲೆಯಲ್ಲೇ ಕಳೆಯೋದು. ಅಲ್ಲಿ ನಾವು ನಮ್ಮ ಮಕ್ಕಳ ಒಡನಾಟ ನೋಡಿದ್ರೆ ನಮಗೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ನೋವುಗಳು ಎಲ್ಲ ಮರ್ತೋಗ್ಬಿಡ್ತವೆ. ಹಾಗಾಗಿ ನನಗೆ ತುಂಬಾ ತೃಪ್ತಿ ಕೊಟ್ಟಿದೆ ಆ ವೃತ್ತಿ. ನನಗೆ 33 ವರ್ಷದ ಈ ಶಿಕ್ಷಕ ವೃತ್ತಿನಲ್ಲಿ ಬೇಸರ ದಿನವೇನೇ ಇಲ್ಲ. ಏಕೆಂದ್ರೆ ನಮಗೆ ಮೊದಲು ಸಂಬಳ ರಹಿತವಾದಂತ ವೃತ್ತಿಯನ್ನ ಮಾಡಿದ್ವಿ. ಸುಮಾರು 12 ವರ್ಷಗಳ ಕಾಲ ನಾವು ಯಾವುದೇ ಸಂಬಳ ಇಲ್ದೇನೆ ಕೆಲಸ ಮಾಡಿದ್ವಿ. ಶಿಕ್ಷಕ ವೃತ್ತಿ ಆಗೋತ್ತಿಗೆ ಬೇರೆ ಯಾವ್ದು ವೃತ್ತಿನೂ ಇದು ಮಾಡಕ್ ಸಾಧ್ಯ ಇಲ್ಲ. ಏನಪ್ಪ ನಮಗೆ ಬರುತ್ತೆ ಅಂತಂದ್ರೆ ಮಕ್ಕಳಿಂದ ಬರುವಂತ ಪ್ರೀತಿ, ಆ ವಿಶ್ವಾಸ, ಪ್ರಶಂಸೆ, ಅವು ಕೊಡುವಂತ ಗೌರವ, ಅದು ನಮಗೆ ತೃಪ್ತಿಯನ್ನು ತಂದ್ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಏನಾದ್ರು ಸಂತೋಷಕರ ದಿನ? ನಮಗೆ ನನ್ನ ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಸಂತೋಷದ ದಿನ ಅಂತಂದ್ರೆ ಬಹಳ ಮುಖ್ಯವಾಗಿ ನನ್ನ ಮಗ ಪದವಿಯನ್ನ MBBS ಪದವಿಯನ್ನು ಮುಗಿಸಿ ಪದವಿಯನ್ನು ಪಡ್ಕೊಂಡ. ಅದೇ ನನಗೆ ತುಂಬಾ ಸಂತೋಷವಾದ ದಿನ. ಕಾರಣ ಇಷ್ಟೇನೆ, ನನ್ನ ಮಗನಿಗೆ ಡಾಕ್ಟರ್ ಮಾಡುವಂತ ಗುರಿ ನನ್ನಲ್ಲಿ ಇರ್ಲಿಲ್ಲ, ನನ್ಗೆ ಸಾಧ್ಯನೋ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ನಮ್ಮ ತಂದೆ ಹಂಗ ಅಂತಿದ್ರು, ಚಿಕ್ಕ ಹುಡುಗನಿದ್ದಾಗಲೇ ನನ್ನ ಮೊಮ್ಮಗ ಡಾಕ್ಟರ್ ಆಗ್ಬೇಕು, ಡಾಕ್ಟರ್ ಮಾಡ್ಬೇಕು ಅಂತಿದ್ರು. ಹಂಗಾಗಿ ನನ್ನ ಮಗ ಪದವಿಯನ್ನು ಪಡ್ಕೊಂಡ ದಿನ ನನಗೆ ಬಹಳ ಸಂತೋಷ ಆಯ್ತು. ನಾವು ಶಿವಮೊಗ್ಗಕ್ಕೆ ಹೋಗಿದ್ವಿ ಇದನ್ನ ಪಡ್ಕೊಳ್ಳುವಾಗ. ಅದು ಬಹಳ ಸಂತೋಷದ ದಿನ. ಅದು ನಮ್ಮ ತಂದೆ ಬದುಕಿರ್ಲಿಲ್ಲ ಅಷ್ಟೇ. ಆ ಸಂತೋಷನ ಅನುಭವಿಸೋದಕ್ಕೆ ಕನಸ್ಕೊಂಡಂತ ನಮ್ಮ ತಂದೆ ಇರಲಿಲ್ಲ. ಆತನ ಆಸೆನ ಹೌದು.
ಧನ್ಯವಾದಗಳು. ಹೌದು. ಹಾಗೆ ಸರ್, ನೀವು ನಿಮ್ಮ ಶಾಲೆಯಲ್ಲಿ ನಿಮ್ಮ ರಂಗಭೂಮಿ ಕಲಾವಿದನನ್ನು ನಿಮ್ಮ ಮಕ್ಕಳಿಗೆ ಏನಾದ್ರು ದಾರಿ ಎರೆದಿದ್ದೀರಾ? ಹೌದು, ಖಂಡಿತ. ನಾವು ನಮ್ಮ ಶಾಲೆ ಮಕ್ಕಳಲ್ಲಿ ಪೌರಾಣಿಕ ನಾಟಕಗಳನ್ನ ಮಾಡಿಸ್ತಕ್ಕಂಥದ್ದು, ಮತ್ತೆ ಈಗ ಆ, ಪಾಠಗಳಲ್ಲೇ ಇದೆ ಅಭಿನಯ ಅಂತಕ್ಕಂಥದ್ದು ಒಂದು ಚಟುವಟಿಕೆ ಆಗಿ ಕೊಡಬಹುದು. ಹಾಗೆ ಮಕ್ಕಳಿಗೆ ಹಾಡೋದನ್ನ ಹೇಳ್ಕೊಡ್ತೀವಿ, ಪ್ರತಿಭಾ ಕಾರಂಜಿಯಲ್ಲಿ ಪ್ರತಿಭಾ ಕಾರಂಜಿದ್ವಿ, ಜೊತೆಗೆ ಕ್ಲಾಸ್ ಒಳಗಡೆನೆ ಹಾಡುಗಳನ್ನ ಹೇಳ್ಕೊಡೋದಿರ್ಬೋದು, ಮತ್ತೆ ಅಭಿನಯ ಹೇಳ್ಕೊಡೋದಿರ್ಬೋದು, ಇದನ್ನು ಮಾಡ್ತೀವಿ. ಅಂದ್ರೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಅದಕ್ಕೆ ಸ್ವಲ್ಪ ಆಸಕ್ತಿ ಕಮ್ಮಿ ಅಂತ ನನಗೆ ಅನ್ಸುತ್ತೆ. ಮಕ್ಕಳು ಅದನ್ನ ನಮ್ಮ ತರ ಒಂದು ಡೆಡಿಕೇಶನ್ ಆಗಿ ಅದನ್ನ ಆ, ಪಾಲಿಸ್ತಾ ಇಲ್ಲ. ರಂಗಭೂಮಿಯನ್ನು ನೋಡ್ತಾ ಆನಂದಿಸ್ತಾರೆ, ನಾವು ಆಗ್ಬೇಕು ಅನ್ನೋದು ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತೆ ನನಗೆ. ಸೊ ಈ ಹಿಂದೆ ಮನೆಯಲ್ಲಿ ಹೈನುಗಾರಿಕೆ ತುಂಬಾ ಇತ್ತು ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಹೌದು, ನನಗೆ 2004 ನಾನು ಹೈನುಗಾರಿಕೆಯನ್ನು ಶುರು ಮಾಡಿದೆ. ಅದಕ್ಕಿಂತ ಮೊದಲು ಕೂಡ ಇದ್ವು, ಆದ್ರೆ ಮಿಶ್ರ ತಳಿಯ ಹಸುಗಳನ್ನ ಕಟ್ಟಿ ಹೆಚ್ಚು ಹಾಲು ಕರಿಬೇಕು ಅಂತ ನನಗೆ ಅನಿಸ್ತು. ಹಾಗಾಗಿ ಯಾಕೆ ಅಂತಂದ್ರೆ ಅದೊಂದು ಯಾವುದೇ ಒಬ್ಬ ವ್ಯಕ್ತಿ ಹೈನುಗಾರಿಕೆ ಶುರು ಮಾಡಿದೆ ಅಂದ್ರೆ ಅವನಿಗೆ ಬಿಡುವಿನ ಕೆಲಸ ಇರುತ್ತೆ, ಸಮಯನ ಪೋಲ್ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಹಾಗಾಗಿ ನಾನು 5 ಹಸುಗಳನ್ನ ಸಾಕಿದ್ದೆ. ಇಲ್ಲಿಂದ ರಾಯರಕೊಪ್ಪಲಿಗೆ ಹೆಚ್ಚು ಕಮ್ಮಿ ನಮಗೆ 4 5 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಾನು ಅಲ್ಲಿ ಒಂದು ದಿನಕ್ಕೆ 38 40 ಲೀಟರ್ ಹಾಲು ಹಾಕ್ತಿದ್ದೆ. 5 ಹಸುಗಳು, ನಾನು ನಮ್ಮ ಮನೆಯವ್ರು ಇಬ್ಬರೇ ನಾವು ಈ ಹಸುಗಳನ್ನ ಮೇಂಟೈನ್ ಮಾಡ್ತಿದ್ವಿ. ನೇಪಿಯರ್ ಹುಲ್ಲು ಹಾಕಿದ್ವಿ, ಹಾಲು ತಗೋಗಿ ಹಾಕ್ಬಿಟ್ಟು ಬರ್ತಿದ್ದೆ. ಹಾಗಾಗಿ ವಾರಕ್ಕೆ ನನಗೆ 4,000 ರಿಂದ 5,000 ರೂಪಾಯಿ ದುಡ್ಡು ಸಿಗೋದು. ಕೃಷಿಯಲ್ಲಿ ಯಾವ ರೀತಿ ವರ್ಷಕ್ಕೆ ಆದಾಯ ತೆಗೆದಿದ್ರಿ ಸರ್? ಕೃಷಿಲಿ ಖರ್ಚು ಇರುತ್ತೆ, ಬಟ್ ನಾವು ಈಗ ಮೊದಲೆಲ್ಲ ಖರ್ಚು ಮಾಡಿದ್ವಿ, ಈಗ ಸ್ವಲ್ಪ ಆದಾಯ ಪರವಾಗಿಲ್ಲ ಬರ್ತಾ ಇದೆ. ಕಾಫಿ ಇದರಲ್ಲಿ ಬರ್ತಾ ಇದೆ. ಅದ್ರ ಜೊತೆ ನಾನು ಪಲ್ಪರ್ ಯೂನಿಟ್ ಕೂಡ ಮಾಡ್ಕೊಂಡಿದ್ದೀನಿ. ನಮ್ಮದ್ರ ಜೊತೆಗೂ ಸ್ನೇಹಿತರಿಗೂ ಬಿಟ್ಕೊಡ್ತೀನಿ. ಈಗ ಪರವಾಗಿಲ್ಲ ಅಂತ, ಅದೇನು ಇದಾಗಲ್ಲ. ಸರ್, ನಿಮ್ಮ ಮುಂದಿನ ಗುರಿಗಳೇನಿದೆ ಸರ್? ಏನಿಲ್ಲ, ನನ್ಗೆ ನಾವು ಮುಂದಿನ ಗುರಿಯನ್ನು ಬಹಳ ದೊಡ್ಡದಾಗಿ ಏನು ಇಟ್ಕೊಂಡಿಲ್ಲ. ನಮ್ದೊಂದು ಸುಖಿ ಸಂಸಾರವಾಗಿ ನನ್ನ ಮಕ್ಕಳನ್ನ ನಮ್ಮ ಮದುವೆ ಮಾಡಬೇಕು. ಹಾಗಾಗಿ ನಾವು ರಿಟೈರ್ಡ್ ಆದ್ಮೇಲೆ ಈ ಕೃಷಿಯಲ್ಲಿ ತೊಡಗಿಸ್ಕೊಂಡು ನೆಮ್ಮದಿಯ ಜೀವನ ಸಾಕಬೇಕು ಅನ್ನೋದೇ ನನ್ನ ಗುರಿ ಅಷ್ಟೇ. ಆಮೇಲೆ ಕೃಷಿ ಬಗ್ಗೆ ನಮ್ಮ ವಾಹಿನಿ ಮುಖಾಂತರ ಸಮಸ್ತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ರೈತರಿಗೆ ನನ್ನ ವೈಯಕ್ತಿಕ ಒಂದು ಅನುಭವ ಹೇಳೋದಾದ್ರೆ, ಯಾವುದೇ ರೈತರು ಜಮೀನು ಎಷ್ಟಿರ್ಬೇಕು, ಜಾಸ್ತಿ ಇರಬೇಕು ಅನ್ನೋದೇ ಮುಖ್ಯ ಅಲ್ಲ. ಇರುವ ಜಮೀನಿನಲ್ಲೇ ಮಿಶ್ರ ಬೆಳೆಗಳನ್ನ ಮತ್ತೆ ಬಹಳ ಶ್ರದ್ಧೆಯಿಂದ ಭೂಮಿಯಲ್ಲಿ ದುಡಿದ್ರೆ ಖಂಡಿತವಾಗ್ಲೂ ಲಾಸ್ ಆಗಕ್ಕೆ ಸಾಧ್ಯ ಇಲ್ಲ. ಎದೆ ಬಂದ್ಬಾರ್ದು ರೈತರು. ಯಾಕೆಂದ್ರೆ ಇವತ್ತೆಲ್ಲರೂ ಕೂಡ ಅಂದ್ರೆ ರಿಯಲ್ ಎಸ್ಟೇಟ್ಸ್ ತರನ ಕೃಷಿನ ಮಾಡಕ್ ಹೊರಟ್ಬಿಟ್ಟಿದ್ದಾರೆ. ಅಲ್ಲಿ ಬಹುಶಃ ರೈತರಿಗೆ ತೊಂದರೆ ಆಗ್ತಿರೋದು. ಹಾಸಿಗೆ ಇಲ್ಲ, ಹಾಗೆ ಎಷ್ಟು ಹಾಸಿಗೆ ಇರುತ್ತೋ ಅಷ್ಟನ್ನೇ ಕಾಲ್ ಚಾಚ್ಕೊಂಡು ಇರೋ ಭೂಮಿಯಲ್ಲೇ ಮುತುವರ್ಜಿಸಿ ಕೆಲಸ ಮಾಡಿದ್ರೆ ವರ್ಷಕ್ಕೆ ಅದು, ಯಾಕಂದ್ರೆ ನೋಡಿ, ನಮ್ಗೆ ಉದಾಹರಣೆ ತಗೊಳ್ಳೋದು, ನಮ್ದು ಇಷ್ಟೇ ಜಮೀನು ಇದ್ದಿದ್ದು. ಅವಾಗ ನಾವು ಕೂಡ ಈ ಕೃಷಿನ ಬೇಡವಪ್ಪ ಹಂಗೆ ಹಿಂಗೆ ಅಂತಿದ್ವಿ. ತದನಂತರ ಅದು ಅರ್ಥ ಆಯ್ತು, ತೊಡಗಿಸ್ಕೊಂಡ್ವಿ. ಹಂಗಾಗಿ ರೈತರಿಗೆ ಏನಿಲ್ಲ, ಇರುವಷ್ಟೇ ಭೂಮಿಯನ್ನ ಅಚ್ಚುಕಟ್ಟಾಗಿ ಕಾಲಕ್ಕೆ ತಕ್ಕಂತೆ ಯಾರ್ದಾರ್ದು ಮಾತು ಕೇಳಿ ಇಲ್ಲದನ್ನ ಆಸೆ ಪಡಕ್ ಹೋಗ್ಬಾರ್ದು. ನಮ್ಮ ಭೂಮಿ, ನಮ್ಮ ಸಾಮರ್ಥ್ಯ, ನಮ್ಮ ಬಂಡವಾಳ, ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲ ನೋಡ್ಕೊಂಡು ಭೂಮಿಯಲ್ಲಿ ತೊಡಗಿಸ್ಕೊಂಡ್ರೆ ಖಂಡಿತ ಅತಿ ಲಾಭ ಆಗ್ಲಿಲ್ಲ ಅಂದ್ರೂ ನಷ್ಟ ಅಂತೂ ಆಗೋದಿಲ್ಲ, ನೆಮ್ಮದಿಯಾಗಿ ಬದುಕಬಹುದು. ಕೋಳಿ ಇರ್ಬೋದು, ಹಸುಗಳು ಸಾಕಬೇಕು. ಮತ್ತೆ ಕೃಷಿನಲ್ಲೂ ಕೂಡ ಸಣ್ಣ ಪುಟ್ಟ ಬೆಳೆಗಳಾಗ್ಲಿ ಅದನ್ನ ಬೆಳ್ಕೊಂಡು ಮನೆ ಉಪಯೋಗಕ್ಕಾದ್ರೂ, ಈಗ ನಾವು ಹೊರಗಡೆಯಿಂದ ಹಣ್ಣು ಕೊಂಡ್ಕೊಬಂದು ತಿನ್ನಕ್ಕಿಂತ ಒಬ್ಬ ಕೃಷಿಕನಾಗಿದ್ದು ಮನೇಲೆ ಒಂದು, ಈಗ ನಮ್ಮಲ್ಲಿ ಪಪ್ಪಾಯ ಇದೆ, ನಾವು ಪಪ್ಪಾಯನ ಕೊಂಡ್ಕೊಬಂದು ತಿನ್ಬೇಕು. ಸಪೋಟ ಇದೆ, ಮಾವಿದೆ, ಹಲಸಿದೆ, ಎಲ್ಲಾ ಹಣ್ಣುಗಳು ಒಂದೊಂದೇ ಗಿಡ ಇದ್ರು ಕೂಡ ರೈತರಿಗೆ ಕೊಂಡ್ಕೊಬರೋ ತಪ್ಪುತ್ತೆ. ನಮ್ಮ ಆರೋಗ್ಯ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಜೊತೆಗೆ ರೈತಂಗೆ ಏನಪ್ಪಾ ಅಂದ್ರೆ ಅವ್ನು ಕೃಷಿಯಲ್ಲಿ ತೊಡಗೋದ್ರಿಂದ ಅವನು ಚಟುವಟಿಕೆ ಇರ್ತಾನೆ. ಹಾಗಾಗಿ ಆರೋಗ್ಯ ಚೆನ್ನಾಗಿರುತ್ತೆ, ಹಾಸ್ಪಿಟ್ಲ್ಗೆ ಹೋಗೋ ಖರ್ಚು ಕಮ್ಮಿ ಆಗುತ್ತೆ, ತೃಪ್ತಿಕರವಾಗಿ ಬದುಕನ್ನ ಸಾಗಿಸ್ಬೋದು ಅಂತ ಅನಿಸುತ್ತೆ. ಸರ್, ಈಗಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಕಿವಿ ಮಾತು ಹೇಳ್ಬೋದು? ಹೌದು, ಯಾಕೆಂತಂದ್ರೆ ನಾವು ವೃತ್ತಿಗೆ ಸೇರಿದಾಗಂತಹ ವಿದ್ಯಾರ್ಥಿಗಳ ಜೀವನ ವೈಖರಿಗೂ ಈಗಿರುವಂತ ವಿದ್ಯಾರ್ಥಿಗಳ ಜೀವನ ವೈಖರಿಗೂ ವ್ಯತ್ಯಾಸನ ಕಾಣ್ತಾ ಇದೀವಿ. ಅದು ಒಂದು ರೀತಿ ನಕಾರಾತ್ಮಕವಾಗಿ, ನೆಗೆಟಿವ್ ಆಗಿ ಡೆವಲಪ್ ಆಗ್ತಿರೋದು ಎಲ್ಲಾ ಶಿಕ್ಷಕರಲ್ಲೂ ಕಂಡಿರ್ತಕ್ಕಂಥದ್ದು. ಹಾಗೂ ನನಗೂ ಅನಿಸಿದೆ. ಇಲ್ಲಿ ಇಷ್ಟೇನೆ, ಏನಿಲ್ಲ, ಮಕ್ಕಳು, ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಒಳ್ಳೆಯವರಾಗಬೇಕು ಅಂದ್ರೆ ಮನೆಯಲ್ಲಿ ಉತ್ತಮ ಸಂಸ್ಕಾರ ಸಿಗ್ಬೇಕು. ತಂದೆ ತಾಯಿಗಳು ಮಕ್ಕಳನ್ನ ವಾಚ್ ಮಾಡಬೇಕು. ಇವತ್ತೇನಾಗಿದೆ ಅಂದ್ರೆ ಮಕ್ಕಳುಗಳನ್ನ ತಂದೆ ತಾಯಿಗಳು ಫ್ರೀ ಬಿಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರದೇ ಆದ ಓನ್ ರಿಸ್ಕ್ನ ಅವರು ಮಾಡಕ್ ಹೋಗ್ಬಿಟ್ಟು ಮಕ್ಕಳಿಗೆ ಬೇಕಾದಂತ ಆಟಿಕೆ ವಸ್ತುಗಳಾಗ್ತಕ್ಕಂಥ ಮೊಬೈಲ್ ಕೊಟ್ಬಿಟ್ಟು ಮಕ್ಕಳಿಗೆ ಈ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಿದ್ದಾರೆ.
ಹಾಗಾಗಿ ಪೇರೆಂಟ್ಸ್ ಇರ್ಬೋದು, ಮಕ್ಳು ಇರ್ಬೋದು. ಈಗ ಯಾವುದೇ ಒಬ್ಬ ವಿದ್ಯಾರ್ಥಿ ತಂದೆ ತಾಯಿ, ನಾನು ನನ್ನ ಕ್ಲಾಸಲ್ಲಿ ಹೇಳೋದು ಇಷ್ಟೇ, ನೀವು ದೇವ್ರ ಫೋಟೋ ಆಮೇಲೆ ನೋಡಿ, ನಿಮ್ಮ ತಂದೆ ತಾಯಿ ಮುಖನ ಮೊದಲು ನೋಡಿ ಅಂತ ನಾನು ಮಕ್ಕಳಿಗೆ ಹೇಳ್ತೀನಿ. ಕಾರಣ ಎಷ್ಟೇ, ತಂದೆ ತಾಯಿಗಳ ಮುಖವನ್ನು ಮಕ್ಕಳು ನೋಡಿದ್ದೇ ಆದರೆ ಅವರು ತಂದೆ ತಾಯಿಗಳಿಗೆ ದ್ರೋಹ ಮಾಡೋದಿಲ್ಲ. ಹಾಗಾಗಿ ಮಕ್ಕಳು ತಂದೆ ತಾಯಿಗಳನ್ನ ಅನುಸರಿಸಿದ್ರೆ ಸಾಕು, ಒಳ್ಳೆಯವರಾಗಿ ಬದುಕ್ತಾರೆ. ಮತ್ತು ಉಪಾಧ್ಯಾಯರು ಹೇಳ್ತಕ್ಕಂಥ ಸಲಹೆ, ಸೂಚನೆ, ಮಾರ್ಗದರ್ಶನ ಅದನ್ನು ಪಡ್ಕೊಂಡಿದ್ದೇ ಆದರೆ ಉತ್ತಮವಾದಂಥ ಉತ್ತಮವಾದಂಥ ವಿದ್ಯಾರ್ಥಿಗಳು ಹಾಗೆ ಆಗ್ತಾರೆ. ಇವತ್ತು ಶಿಕ್ಷಕರು ಹಾಗೂ ಕಲಾವಿದರಾದಂತಹ ವಾಸುದೇವ್ ಡಿ ಅವರು ನಮ್ಮ ವಾಹಿನಿಯ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮ ವಾಹಿನಿಯ ಪರ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ನಮಸ್ತೆ. ಇದು ಆಧಾರ್ ತಾಲೂಕಿನಲ್ಲಿರ್ತಕ್ಕಂಥ ಕಲಿಯೂರು ವಸತಿ ಪ್ರೌಢಶಾಲೆ. ಸುಮಾರು 40 ವರ್ಷಗಳಿಂದ ಈ ಶಾಲೆ ಉತ್ತಮವಾದಂಥ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ನೀಡ್ತಾ ಬಂದಿದೆ. ಹಾಗಾಗಿ ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ಶಿಕ್ಷಣ ಸಂಸ್ಥೆ ಎಂಬತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇರ್ತಾರೆ. ಹಾಗೆ ನಮ್ಮ ಶಾಲೆಯ ಇಂಗ್ಲೀಷ್ ಶಿಕ್ಷಕರಾದಂಥ ಶ್ರೀಯುತ ವಾಸು ಸರ್ ಅವರು ನಮ್ಮ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ವೈಯಕ್ತಿಕವಾಗಿ ಅವರಿಗೆ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕವಾಗಿ ಈ ರಂಗಭೂಮಿಯಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿರತಕ್ಕಂಥವ್ರು. ವ್ಯವಸಾಯದಲ್ಲೂ ಸಹ ತಮ್ಮನ್ನು ತೊಡಗಿಸಿಕೊಂಡು, ಶಿಕ್ಷಕರ ವೃತ್ತಿಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡು ಮಕ್ಕಳ ಜೊತೆಯಲ್ಲಿ ಉತ್ತಮವಾದಂಥ ಒಂದು ಒಡನಾಟವನ್ನು ಹೊಂದುವುದರ ಮೂಲಕವಾಗಿ ಅವರ ಒಂದು ವಿಷಯದಲ್ಲಿ ಉತ್ತಮವಾದಂಥ ಬೋಧನೆಯನ್ನು ಮಕ್ಕಳಿಗೆ ಮಾಡುವುದರ ಮೂಲಕ ಶಾಲೆಯ ಜೊತೆಯಲ್ಲಿ ಉತ್ತಮವಾದ ಸಂಬಂಧವನ್ನು ಇರಿಸಿಕೊಂಡು ಮಕ್ಕಳ ಜೊತೆಯಲ್ಲಿ ಒಳ್ಳೆಯ ಒಡನಾಟವನ್ನು ಇಟ್ಟುಕೊಂಡು ಉತ್ತಮ ಶಿಕ್ಷಕರಿಗೆ ನಮ್ಮ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನನ್ನ ಹೆಸರು ಸಂತೇಗೌಡ ಏಕೆ. ನಾನು ಈ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಸ್ನೇಹಿತರಾದ ಶ್ರೀ ವಾಸುದೇವ್ ಸರ್ ಅವರು ನಮ್ಮ ಶಾಲೆಯಲ್ಲಿ ಇಂಗ್ಲೀಷನ್ನ ಬೋಧಿಸ್ತಾ ಇದ್ದಾರೆ. ಉತ್ತಮವಾದ ಬಾಂಧವ್ಯ ಇದೆ. ಜನಾನುರಾಗಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಅವರಿಗೆ. ಮತ್ತು ಮಕ್ಕಳೊಟ್ಟಿಗಿನ ಒಂದು ಒಡನಾಟ ಹೇಗಿದೆಯಪ್ಪ ಅಂತ ಅಂದರೆ, ಕೆಲವು ಮಕ್ಕಳು ಇಂಗ್ಲೀಷ್ ಮಾಧ್ಯಮನ ಆಯ್ಕೆ ಮಾಡುವಂಥ ಸನ್ನಿವೇಶ ಇರ್ತದೆ ದಾಖಲಾತಿ ಸಂದರ್ಭದಲ್ಲಿ. ಅವ್ರು ಹೇಳ್ತಾರೆ, ಬನ್ನಿ ನಿಮ್ಮ ಕಾನ್ವೆಂಟಲ್ಲಿ ಏನು ಇಂಗ್ಲೀಷ್ ಕಲಿತೀಯೋ ಅದನ್ನು ನಾನೇ ನಿಮಗೆ ಕಲಿಸ್ತೀನಿ ಅಂತ ಹೇಳ್ತಾರೆ. ಬಟ್ ಅದು ಅವ್ರ ಹೇಳಿಕೆಗೆ ಅಥವಾ ದಾಖಲಾತಿ ಆಗೋವರೆಗೆ ಮಾತ್ರ ಸೀಮಿತ ಆದ್ರೇ ಅದು ಈ ಶಾಲೆಗೆ ಮಕ್ಕಳು ಬಂದಾಗ ಅದನ್ನು ವಾಸ್ತವಿಕತೆಗೆ ಹತ್ತಿರದ ಮಾತನ್ನು ಆಡಿದ್ರು ಅನ್ನೋದನ್ನ ಇಲ್ಲಿ ಅನುಭವಿಸಿದ್ದಾರೆ, ಕೇಳಿದ್ದಾರೆ, ಮಾತಾಡ್ತಾರೆ, ಓದ್ತಾ ಇದ್ದಾರೆ. ಸೊ ಇಂಥ ಶಿಕ್ಷಕರುಗಳು ಈ ಶಾಲೆಗೆ ಇರೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಕ್ಕೆ ಈ ಪ್ರದೇಶದಲ್ಲಿ ಈ ಶಾಲೆಗೆ ತುಂಬ ಗೌರವ ಇದೆ. ನಾನು ಅರುಣ್ ಅಂತ ಹೇಳಿ ದ್ವಿತೀಯ ದರ್ಜೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇರ್ತೀನಿ. ಕಳೆದ 10 ವರ್ಷದಿಂದ ಈ ಡಿ ವಾಸುದೇವ್ರವರು ಆಂಗ್ಲ ಭಾಷೆ ಶಿಕ್ಷಕರು, ಇವ್ರ ಜೊತೆ ನಿರಂತರವಾಗಿ ಕೆಲಸವನ್ನು ಮಾಡ್ತಾಯಿರ್ತೀನಿ. ಇವರು ಸಮಾಜ ಸೇವೆಯಲ್ಲಿ ಹಾಗೂ ಶೈಕ್ಷಣಿಕವಾಗಿ ತೊಡಗಿಸಿಕೊಂಡಿರ್ತಾರೆ. ಇವರು ನಮ್ಮ ಶಾಲೆಯಲ್ಲಿ ಆಂಗ್ಲ ಭಾಷಾ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ. ಇವರು ಶಿಕ್ಷಕರಾಗಿ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾರೆ. ಹಾಗೂ ರಂಗಭೂಮಿ ಕಲಾವಿದರಾಗಿ ಹಿಂದೆ ಅದರಲ್ಲೂ ಕೂಡ ಗುರುತಿಸ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಇವರ ಗರಡಿಯಲ್ಲಿ ತುಂಬ ಹಲವಾರು ವಿದ್ಯಾರ್ಥಿಗಳನ್ನು ಕೂಡ ಇವರನ್ನು ಬೆಳೆಸಿರ್ತಾರೆ. ನಮಗೂ ಕೂಡ ಇವ್ರ ಗರಡಿಯಲ್ಲಿ ಒಂದು ನಾಟಕವನ್ನು ಪ್ರದರ್ಶನ ಮಾಡಲು ಕೂಡ ಅನುವನ್ನು ಮಾಡಿಕೊಂಡಿರ್ತಾರೆ. ಅತ್ಯುತ್ತಮ ಶಿಕ್ಷಕರಾಗಿ ಹೊರಹೊಮ್ಮಿರ್ತಾರೆ. ಧನ್ಯವಾದಗಳು.